ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 7 ಸೆಪ್ಟೆಂಬರ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ದ ಬರ್ಡನ್ ದಟ್ ವುಮನ್ ಬೇರ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಹಾಗೂ ಮನೆಗಳಲ್ಲಿ ಹೊರತಾ ಇರುವಂತಹ ಒಂದು ಭಾರದ ಬಗ್ಗೆ ಸಂಬಂಧಿತವಾದಂತಹ ಚರ್ಚೆ ಆಗಿರುತ್ತದೆ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ಈ ವರ್ಷ ಆಗಸ್ಟ್ 15ರಂದು ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅಮೃತ್ ಮಹೋತ್ಸವವನ್ನು ಆಚರಿಸಿತು. 75 ವರ್ಷದ ನಾವು ಈ ಒಂದು ಸ್ವತಂತ್ರತೆಯನ್ನು ಆಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಮಾಲ್ತಿ ಅನ್ನುವಂತಹ ಒಂದು ಹೆಣ್ಣು ಮಗುವಿನ ಜೀವನವನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮಾಲ್ತಿ ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ 500 ಮೀಟರ್ ನಡ್ಕೊಂಡು ಹೋಗಿ, ಅಂದರೆ ಕೊಡಪನವನ್ನು ಹಿಡ್ಕೊಂಡು ಬರುವಂತಹ ನೀರಿಗೆ ಕಾಯಬೇಕಾಗಿರುತ್ತದೆ. ಹಾಗೆ ಮಾಲ್ತಿ ಬೆಳಗ್ಗೆ 5 ಗಂಟೆಗೆ ಎದ್ದಂತಹ ಆ ಒಂದು ಸಂದರ್ಭದಿಂದ 1 ಗಂಟೆಯಲ್ಲಿ ಸುಮಾರು 12ರಿಂದ 15 ಕೊಡ ನೀರು ಒಯ್ದಂತಹ ಸಂದರ್ಭದಲ್ಲಿ ಅಥವಾ ಬಿಂದಿಗೆ ನೀರು ಒಯ್ದಂತಹ ಸಂದರ್ಭದಲ್ಲಿ ಅವರು ಮನೆಗೆ ಬೇಕಾದಂತಹ ನೀರಿನ ಒಂದು ಅವಶ್ಯಕತೆಯನ್ನು ಪೂರ್ಣವಾಗಿಸಲು ಸಾಧ್ಯವಾಗುತ್ತದೆ. ಹಾಗೆ ನೀರು ತಂದಂತಹ ನಂತರ ಮನೆ ಕೆಲಸಗಳನ್ನು ಮಾಡುವಂಥದ್ದು, ಗಂಡ ಮತ್ತು ಮಕ್ಕಳಿಗೆ ಕೆಲಸಕ್ಕೆ ಮತ್ತು ಶಾಲೆಗೆ ಕಳಿಸುವಂಥದ್ದು, ತದನಂತರ ಮನೆಗೆ ಬೇಕಾದಂತಹ ಸಾಮಾನುಗಳನ್ನು ತರುವಂಥದ್ದು, ಮತ್ತೆ ಸಂಜೆ ಆದ ಕೂಡಲೇ ಅವರೆಲ್ಲ ಮನೆಗೆ ಬಂದ ಮೇಲೆ ಅವ್ರಿಗೆ ಅಡುಗೆ ಮಾಡಿ ನೋಡಿಕೊಳ್ಳುವಂಥದ್ದು. ಹೀಗೆ ಜೀವನ ಪೂರ್ತಿ ಆ ಹೆಣ್ಣು ಆ ಸಂಸಾರವನ್ನು ನಡೆಸೋದ್ರಲ್ಲೇ ಕಳೆದುಕೊಂಡು ಹೋಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ 75% ಭಾರತೀಯ ಹೆಣ್ಣು ಮಕ್ಕಳು ದೈನಂದಿನ ಕುಟುಂಬದ ಕೆಲಸಗಳನ್ನು ಮಾಡುವಂತಹ ಜೀವನವನ್ನೇ ಅಥವಾ ಮಾಡುವಂತಹ ಕ್ರಿಯೆಯಲ್ಲೇ ಅವರು ತಮ್ಮ ಜೀವನವನ್ನು ಕಳ್ಕೊಂಡು ಹೋಗ್ತಾರೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಭಾರತಕ್ಕೆ ಹೇಗೆ ಸ್ವತಂತ್ರ ಸಿಕ್ಕಿತ್ತೋ ಅದೇ ರೀತಿಯಲ್ಲಿ ಹೆಣ್ಣಿಗೆ ಏನು ಸ್ವತಂತ್ರ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಪ್ರತಿದಿನ ಮಾಡುವಂತಹ ಒಂದೇ ರೀತಿಯ ಕೆಲಸಗಳು, ಪ್ರತಿದಿನ ಎದ್ದು ನೀರು ಹಿಡಿಬೇಕು, ಅದು ಜೀವನ ಪರ್ಯಂತ ಅದೇ ಕೆಲಸ ನಡೀತಾ ಇರುವಂಥದ್ದು. ಹಾಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಅಡೆತಡೆಗಳಿಂದಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳು ಸಿಗದೇ ಇರುವಂತಹ ವ್ಯವಸ್ಥೆಯನ್ನು ಅಥವಾ ಆ ವ್ಯವಸ್ಥೆಯಿಂದ ಹೊರತರುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದೇ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಅಂತ ಹೇಳುವಂತಹ ಪ್ರಯತ್ನಗಳನ್ನು ಇಲ್ಲಿ ಲೇಖಕರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಮೊದಲನೇ ಹಂತದಲ್ಲಿ ಮಾಲ್ತಿಯ ತಾಯಿ ಇದೇ ಕೆಲಸಗಳನ್ನು ಮಾಡ್ತಾ ಇದ್ರು. ತಾಯಿ ಇದ್ದಂತಹ ಸಂದರ್ಭದಲ್ಲೂ ಸಹ ಮಾಲ್ತಿ ಅವರ ಜೊತೆ ಬಿಂದಿಗೆ ಹಿಡ್ಕೊಂಡು ಹೋಗಿ ನೀರು ಹಿಡಿಯುವಂಥದ್ದಾಗಿರಬಹುದು. ಇವತ್ತಿನ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ BPL ಕಾರ್ಡ್ ಹೋಲ್ಡರಿಗೆ LPG ಕನೆಕ್ಷನನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದೆ. ಆದರೆ ಆ LPG ಸಿಲಿಂಡರನ್ನು ಮತ್ತೆ ತುಂಬಿಸುವಂತಹ ಆದಾಯ ಇಲ್ಲದೇ ಇದ್ದಂತಹ ಕಾರಣಕ್ಕೆ ಮತ್ತೆ ಒಲೆಗೆ ತಿರುಗಬೇಕಾಗಿರುವಂಥದ್ದು. ಬಹಳಷ್ಟು ಸರಿ ಹೆಣ್ಣು ಮಕ್ಕಳು ದಿನದ 1ರಿಂದ 2 ಗಂಟೆ ಆ ಒಲೆಗೆ ಬೇಕಾದಂತಹ ಸೌದೆಯನ್ನು ಪಡ್ಕೊಳ್ಳೋದಕ್ಕೆ ಕೆಲಸ ಅಥವಾ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಹೀಗೆ ದಿನದ ಒಂದು ಕೆಲಸದಲ್ಲಿ ಬಹಳಷ್ಟು ಸರಿ ಮನೆ ನಡೆಸುವಂತಹ ಅವಕಾಶಗಳು ಅಥವಾ ಅನುಕೂಲತೆಗಳನ್ನು ಗಂಡನಿಗೆ, ಮಕ್ಕಳಿಗೆ, ಸೊಸೆ, ಅತ್ತೆ, ಮಾವನಿಗೆ ಮಾಡಿಕೊಡೋದ್ರಲ್ಲೇ ಒಂದು ಹೆಣ್ಣಿನ ಜೀವನ ಮುಗಿದು ಹೋಗ್ತಾ ಇರುವಂಥದ್ದು. ಇವತ್ತು ಹೆಚ್ಚಾಗ್ತಾ ಇರುವಂತಹ ಇನ್ಫ್ಲೇಷನ್ ಒಂದು ಕಡೆ ಸಮಸ್ಯೆ ಆಗಿದ್ದರೆ ಹೆಣ್ಣು ಮಕ್ಕಳು ಕೆಲಸ ಮಾಡಿ ಮನೆಗೆ ಏನಾದರೂ ಆದಾಯದ ಕೊಡುಗೆ ಕೊಡುವಂತಹ ಆಲೋಚನೆಯೂ ಇರುತ್ತೆ. ಆದರೆ ಡೊಮೆಸ್ಟಿಕ್ ಡ್ರಜ್ಜರಿ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಮನೆಯಲ್ಲಿ ಮಾಡುವಂತಹ ಕೆಲಸಗಳೇ ಮುಗದೇ ಇದ್ದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಅವಕಾಶಗಳನ್ನು ಡೈವರ್ಸಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗುವಂಥದ್ದು. ಹಾಗಾದರೆ ಒಟ್ಟಾರೆ ಇಲ್ಲಿ ಸರ್ಕಾರ ಅಥವಾ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಹೆಣ್ಣು ಮಕ್ಕಳಿಗೆ ಸ್ಕೀಮ್ಗಳನ್ನು ತಂದಂತಹ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗಳಿಂದ ಹೊರತಂದು ಅವರಿಗೆ ಸ್ವತಂತ್ರತೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಫ್ರೀಡಮ್ ಅವರಿಗೆ ಕೊಡಿಸೋದ್ರಲ್ಲಿ ನಾವು ಸಫಲರಾಗ್ತೀವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ಆಗಬೇಕಾದಂತಹ ಕೆಲಸ ರೀಸ್ಟ್ರಕ್ಚರಿಂಗ್ ಆಫ್ ಡೊಮೆಸ್ಟಿಕ್ ಹೋಮ್ಸ್. ಅಂದರೆ ಹೆಣ್ಣು ಮಕ್ಕಳು ಮಾತ್ರ ಮನೆಯನ್ನು ನಡೆಸೋದಕ್ಕೆ ಹುಟ್ಟಿದವರಲ್ಲ.
ಇವತ್ತಿಗೂ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಹೆಣ್ಣು ಮಕ್ಕಳನ್ನು ಮನೆಗೆ ಬೇಕಾದಂತಹ ಸಾಮಾನುಗಳನ್ನು ಪ್ರಮೋಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಉದಾಹರಣೆಗೆ ಒಂದು ವಾಟರ್ ಪ್ಯೂರಿಫೈಯರ್ ಅಡ್ವರ್ಟೈಸ್ಮೆಂಟ್ ಇದೆ, ಅದನ್ನು ಗಂಡು ಮಕ್ಕಳು ಯಾವತ್ತೂ ಮಾಡಲ್ಲ. ಹೇಮಾ ಮಾಲಿನಿ ಅವರೇ ಮಾಡ್ತಿದ್ದಾರೆ ಮೊದಲಿಂದಲೂ. ಯಾವುದೋ ಸೋಪ್ ಇದೆ ಅಥವಾ ಅಡುಗೆ ಮಾಡುವಂತಹ ಸಾಮಾನಿದೆ, ತಾವೇನಾದರೂ ಆ್ಯಡ್ಸ್ಗಳಲ್ಲಿ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಅರ್ಬನ್ ಕ್ಲಾಪ್ನವರು ತಮ್ಮ ಟಾಯ್ಲೆಟ್ ರೂಮನ್ನು ಅಥವಾ ಕಿಚನನ್ನು ಸರಿಯಾಗಿ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅಲ್ಲೂ ಸಹ ಹೆಣ್ಣೆ ಮತ್ತು ಆ ಒಂದು ಆರ್ಡರನ್ನು ಹಾಕಬೇಕು. ಯಾಕೆ ಗಂಡು ಮಕ್ಕಳು ಹಾಕಬಾರ್ದು? ಸೊ ಮಾಡಬೇಕಾಗಿರುವಂಥದ್ದು ಸರ್ಕಾರಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಮನೆಯಲ್ಲಿ ಆಗುವಂತಹ ಕೆಲಸಗಳಲ್ಲಿ ಗಂಡು ಮಕ್ಕಳು ಸಹ ತಮ್ಮ ಕೊಡುಗೆಯನ್ನು ಕೊಟ್ಟು ಅಲ್ಲಿ ಹೆಣ್ಣನ್ನು ಒಂದಿಷ್ಟು ಕೆಲಸಗಳಿಂದ ಬಿಡುವುಗೊಳಿಸುವ ಅವಶ್ಯಕತೆ ಇದೆ. ಸೊ ರೀಸ್ಟ್ರಕ್ಚರಿಂಗ್ ಆಫ್ ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ರೋಲ್ಸನ್ನು ಬದಲಾಯಿಸುವ ಅವಶ್ಯಕತೆ ಇದೆ. ಆವಾಗಲೇ ಮನೆಯಲ್ಲಿ ಗಂಡು ಮತ್ತು ಹೆಣ್ಣಿಗೆ ಸಮಾನವಾದಂತಹ ಒಂದು ವ್ಯವಸ್ಥೆ ಹಾಗೂ ಹೆಣ್ಣಿಗೂ ಸಹ ಹೊಸ ಆಲೋಚನೆ ಮತ್ತು ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಸಿಗುತ್ತದೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ 7+ ಆನ್ಯುವಲ್ ಗ್ರೋತ್ ರೇಟ್ ಆ್ಯಂಡ್ ರಿಯಾಲಿಟೀಸ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ಒಟ್ಟು ವಿಷಯ, ಭಾರತ 2047ರಷ್ಟೊತ್ತಿಗೆ ಡೆವಲಪ್ಡ್ ರಾಷ್ಟ್ರವಾಗಿ ಹೊರಹೊಮ್ಮುವಂತಹ ಒಂದು ಮಹತ್ತರ ಟಾರ್ಗೆಟನ್ನು ಇಟ್ಕೊಂಡಿದೆ. ಸೊ ಮುಂದಿನ ಸರಿಸುಮಾರು 25 ವರ್ಷದಲ್ಲಿ ಭಾರತ ಡೆವಲಪ್ಡ್ ರಾಷ್ಟ್ರವಾಗಬೇಕು ಅಂತಂದರೆ ನಮಗೆ 8-9% ಆರ್ಥಿಕ ವ್ಯವಸ್ಥೆ ಬೆಳವಣಿಗೆಯನ್ನು ಕಾಣುವಂತಹ ಅವಶ್ಯಕತೆ ಇದೆ. ಹಾಗಾದರೆ ಭಾರತ ಆರ್ಥಿಕವಾಗಿ ಈ ಬೆಳವಣಿಗೆಯನ್ನು ತೋರಿಸಲು ಸಾಧ್ಯವಿದೆಯಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ನೆನಪಿಟ್ಕೋಬೇಕು. ಈ ಆರ್ಟಿಕಲ್ನ ಶುರು ಮಾಡೋದಕ್ಕಿಂತ ಮುನ್ನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡುವಂತಹ ಡೇಟಾವನ್ನು ಇಲ್ಲಿ ನೋಡಬೇಕಾಗಿರುವಂಥದ್ದು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೇಳ್ತಾ ಇದೆ ರಿಯಲ್ GDP ಅನ್ನುವಂಥದ್ದು 13.5% ಬೆಳವಣಿಗೆಯನ್ನು ಕಾಣ್ತಾ ಇರುವಂಥದ್ದು. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇರುವಂಥದ್ದು 16.2% ಭಾರತದ GDPಯ ಬೆಳವಣಿಗೆಯನ್ನು ಕಾಣಲಿದ್ದೇವೆ ಅನ್ನುವಂಥದ್ದು. ಈ ಎರಡರ ವ್ಯತ್ಯಾಸ ಅಥವಾ ಈ ಎರಡರ ನಡುವೆ ಇರುವಂತಹ ವ್ಯತ್ಯಾಸ 2.7% ಇರುವಂಥದ್ದು. ಈಗ ಅದು ಈ ಏನು ಪಾಯಿಂಟ್ಸ್ ಹೇಳ್ತಾ ಇದ್ದೀವಲ್ಲ, ಇದು ಕ್ವಾರ್ಟರ್. ನಾವು ಒಂದು ವರ್ಷದಲ್ಲಿ 4 ಕ್ವಾರ್ಟರನ್ನು ಕಾಣ್ತೀವಿ. ಅಂದರೆ 12 ತಿಂಗಳಲ್ಲಿ 4 ಕ್ವಾರ್ಟರ್ಸ್ ಅಂತಂದರೆ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಬೆಳೀತಾ ಇದೆ ಅನ್ನುವಂಥದ್ದು ಲೆಕ್ಕಕ್ಕೆ ತಗೊಂತೀವಿ. ಈಗ 2022 ಮತ್ತು 2023ರ ಅಂಕಿಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತ ಏನಾದರೂ 6.5-7% ಗ್ರೋತನ್ನು ತೋರಿಸಬೇಕು ಅಂತಂದರೆ ಮುಂದಿನ 2 ಕ್ವಾರ್ಟರ್ಗಳು, ಕ್ವಾರ್ಟರ್ 3 ಮತ್ತು ಕ್ವಾರ್ಟರ್ 4ನಲ್ಲಿ ನಾವು 7-8% ಗ್ರೋತನ್ನು ಕಾಣಬೇಕಾಗಿದೆ. ಆವಾಗಲೇ ಈ ವರ್ಷದ ಆರ್ಥಿಕ ವ್ಯವಸ್ಥೆ ಅಥವಾ ಈ ವರ್ಷದ ಆರ್ಥಿಕ ಕ್ವಾರ್ಟರ್ನಲ್ಲಿ ನಾವು ಬೆಳವಣಿಗೆ ಏನು ಕಂಡಿದ್ದೀವೋ ಅದನ್ನು ಆವರೇಜ್ ಮಾಡಿ ಭಾರತ ಅಂದ್ಕೊಂಡಂಗೆ 2047ರ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಬಹುಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆ ಬೆಳಿಬೇಕು ಅಂತಂದರೆ ದೇಶದಲ್ಲಿ ಇರುವಂತಹ ವಿವಿಧ ಆರ್ಥಿಕ ಚಟುವಟಿಕೆಗಳು ಸಹ ಬೆಳಿಬೇಕಾಗಿರುವಂಥದ್ದು. ಕೋವಿಡ್-19 ಸಂದರ್ಭದಲ್ಲಿ ಆ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಆದಂತಹ ಬದಲಾವಣೆಗಳು ನಮಗೆ ಗೊತ್ತಿದೆ. ಸೊ ಕೋವಿಡ್-19ಗಿನ ಮುಂಚೆ ಇದ್ದಂತಹ ಆರ್ಥಿಕ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಭಾರತ ಈಸಿಯಾಗಿ 47ರಷ್ಟಿಗೆ ಡೆವಲಪ್ಡ್ ರಾಷ್ಟ್ರವಾಗ್ತಿತ್ತು. ಆದರೆ ಅದಾದ ಮೇಲೆ ಆದಂತಹ ಬದಲಾವಣೆಗಳು ನಮಗೆ ಇವತ್ತಿಗೂ ಗೊತ್ತಿದ್ದಾವೆ. ಉದಾಹರಣೆಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರ ಅಥವಾ ಭಾರತ 26.3% ಗ್ರೋತನ್ನು ಕಾಣಿಸ್ತಾ ಇರುವಂಥದ್ದು. ಇವತ್ತು ದೇಶದ ಆವರೇಜ್ ಗ್ರೋತ್ ರೇಟ್ 12% ಅನ್ನುವಂಥದ್ದು ನೆನಪಿಟ್ಕೋಬೇಕು. ಆದರೆ ಅತಿ ಕಡಿಮೆ ನಾವು ಕಾಣ್ತಾ ಇರುವಂತಹ ಬೆಳವಣಿಗೆ ಸರ್ವಿಸ್, ಹೋಟೆಲ್ ಕ್ಷೇತ್ರದಲ್ಲಿ. ಯಾಕಂದರೆ ಕೋವಿಡ್-19ಇಂದಾಗಿ ಯಾವುದು ಅತಿ ಹೆಚ್ಚು ಎಫೆಕ್ಟ್ ಆಗಿತ್ತು ಅಂದರೆ ಟೂರಿಸಮ್, ಹೋಟೆಲ್ ಮತ್ತು ಸರ್ವಿಸ್ ಕ್ಷೇತ್ರ, ಟ್ರಾನ್ಸ್ಪೋರ್ಟ್. ಯಾಕಂದರೆ ಅಲ್ಲಿ ಹೆಚ್ಚು ಕಾಂಟ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳಿದ್ದ ಕಾರಣಕ್ಕೆ ಆ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿರುವಂಥದ್ದು. ಹೀಗೆ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ನಾವು ಒಂದಿಷ್ಟು ಬೆಳವಣಿಗೆ 7% ಬೆಳವಣಿಗೆ, ಪ್ರತಿಶತ ಬಿಟ್ಬಿಡಿ, ಕನ್ಸ್ಟ್ರಕ್ಷನ್, ಎಲೆಕ್ಟ್ರಿಸಿಟಿ ಹಾಗೂ ಟೂರಿಸಮ್, ಹೋಟೆಲ್, ಟ್ರೇಡ್ ಇವುಗಳಲ್ಲಿ ಬದಲಾವಣೆಗಳನ್ನು ಕಂಡಿದ್ದೀವಿ. ಬಟ್ 2019ಕ್ಕಿಂತ ಮುಂಚೆ ಇದ್ದಂತಹ ಲೆವೆಲ್ಲಿಗೆ ನಾವು ಇವತ್ತಿಗೂ ರೀಚ್ ಆಗೋಕ್ಕೆ ಸಾಧ್ಯ ಆಗಿಲ್ಲ.
ಹಾಗಾದರೆ ಏನು ಎರಡು ವಿಷಯಗಳ ಬಗ್ಗೆ ಭಾರತ ಸರ್ಕಾರ ಇಲ್ಲಿ ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಒಂದು, ಸರ್ಕಾರ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಏನು ಇನ್ವೆಸ್ಟ್ಮೆಂಟು? ಯಾಕಂದರೆ ಎಲ್ಲಿಯವರೆಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡೋದಿಲ್ವೋ ಅಲ್ಲಿಯವರೆಗೆ ನಾವು ಡಿಮಾಂಡನ್ನು ಸೃಷ್ಟಿಸಲು ಸಾಧ್ಯವಾಗೋದಿಲ್ಲ. ಈಗ ನಾನು ಹೇಳಿದೆ, ಡಿಫೆನ್ಸ್ ಮತ್ತು ಸರ್ವಿಸಸ್ ಕ್ಷೇತ್ರದಲ್ಲಿ 26% ಹೆಚ್ಚಳವನ್ನು ಕಾಣ್ತಿದ್ದೀವಿ ಅಂಥೇಳಿ. ಅದು ಹೆಚ್ಚಳ ಆಗೋದಕ್ಕೆ ಕಾರಣವೇ ಸರ್ಕಾರ ಮಾಡ್ತಾ ಇರುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಸರ್ಕಾರ ಮಾಡ್ತಾ ಇರುವಂತಹ ಬಜೆಟ್ನ ಸಪೋರ್ಟ್ ಏನಿದೆ ಅದರಿಂದಾಗಿ ಆ ಕ್ಷೇತ್ರ ಬೆಳೀತಾ ಇರುವಂಥದ್ದು. ಸೊ ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಭಾರತ ಸರ್ಕಾರ ಮಾಡಬೇಕಾಗಿರುವಂಥದ್ದು. ಹಾಗೂ ಎರಡನೇ ಹಂತದಲ್ಲಿ ನೆಟ್ ಎಕ್ಸ್ಪೋರ್ಟ್ಸನ್ನು ನಾವು ಪಾಸಿಟಿವ್ ಕಡೆಗೆ ತರಬೇಕಾಗಿರುವಂಥದ್ದು. ಇವತ್ತು ಪ್ರಪಂಚ ಮಟ್ಟದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ಸಪ್ಲೈ ಚೈನ್ ಹೊಡೆತ ಬಿದ್ದಿದೆ, ಅದೆಲ್ಲ ನಮಗೆ ಗೊತ್ತೇ ಇರುವಂಥದ್ದು. ಬೆಲೆ ಹೆಚ್ಚಳ ಆಗ್ತಾ ಇರುವಂಥದ್ದು ಗೊತ್ತಿದೆ. ಆ ಕಾರಣಕ್ಕೆ ನಾವು ಮಾಡ್ತಾ ಇರುವಂತಹ ರಫ್ತು ಎಕ್ಸ್ಪೋರ್ಟ್ ಕಮ್ಮಿಯಾಗಿದ್ದಾವೆ, ಇಂಪೋರ್ಟ್ ಹೆಚ್ಚಾಗಿದ್ದಾವೆ. ಆ ಕಾರಣಕ್ಕೆ ನಮ್ಮ ಟ್ರೇಡ್ ಬ್ಯಾಲೆನ್ಸ್ ನೆಗೆಟಿವ್ ಶೀಟಿಗೆ ಅಥವಾ ನೆಗೆಟಿವ್ಗೆ ಹೋಗ್ತಾ ಇರುವಂಥದ್ದು. ಆ ನೆಗೆಟಿವಿಂದ ಪಾಸಿಟಿವ್ ಕಡೆಗೆ ತಂದಂತಹ ಸಂದರ್ಭದಲ್ಲಿ ಭಾರತ ತಾನು ಅಂದ್ಕೊಂಡಿರುವಂತಹ ಆರ್ಥಿಕವಾದಂತಹ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸಿರುವಂಥದ್ದು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ವ್ಯವಹಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಬದಲಾಗುವಂತಹ ಆರ್ಥಿಕ ಅನುಕೂಲತೆಗಳು ಭಾರತಕ್ಕೆ ಬಹಳ ಕಡಿಮೆ ಇದ್ದಾವೆ. ಹಾಗೆ ಡೆವಲಪ್ಡ್ ರಾಷ್ಟ್ರಗಳು ಈಗಾಗಲೇ ರಿಸೆಷನ್ ಅನ್ನುವಂತಹ ಭೀತಿಯನ್ನು ಸಹ ಸೃಷ್ಟಿಸಿದ್ದಾವೆ. ಆ ಸಂದರ್ಭದಲ್ಲಿ ಇವಾಗ ನಮ್ಮ ಹತ್ರ ಇರುವಂತಹ ಆಪ್ಷನ್ ಒಂದೇ, ಅದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್. ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿ ಮಾರುಕಟ್ಟೆಯಲ್ಲಿ ಡಿಮಾಂಡನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗಿದೆಯೇ ಹೊರತು ಇನ್ಯಾವುದೂ ಆಪ್ಷನ್ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ರೋಡ್ ಟು ಗುಡ್ ಇನ್ಫ್ರಾಸ್ಟ್ರಕ್ಚರ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಆಂಧ್ರ ಪ್ರದೇಶ ಸರ್ಕಾರ ಲಾಜಿಸ್ಟಿಕ್ ಪಾಲಿಸಿಯನ್ನು ತಂದಿದೆ. ಆ ಲಾಜಿಸ್ಟಿಕ್ ಪಾಲಿಸಿ 2022ರಿಂದ 27ರವರೆಗೆ ಆಂಧ್ರ ಸರ್ಕಾರದಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚು ಮಾಡಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಎಳೆಯುವಂತಹ ಒಂದು ಪ್ರಯತ್ನವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಆ ಲಾಜಿಸ್ಟಿಕ್ಸ್ ಪಾಲಿಸಿಯನ್ನು ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ಅದರಿಂದಾಗಿ ಬೇರೆ ರಾಜ್ಯಗಳು ಸಹ ಕಲಿಯುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಬ್ ಟಾಪಿಕ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುವಂಥದ್ದು. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ 2020-21ರಲ್ಲಿ ಆಂಧ್ರ ಪ್ರದೇಶ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಹಾಗೆ ಇವತ್ತು ಆಂಧ್ರ ರಾಜ್ಯದಲ್ಲಿ ಇರುವಂತಹ ಲಾಭಗಳನ್ನು ನೋಡಿದಾಗ ನೈಸರ್ಗಿಕವಾಗಿ ಕೃಷಿಕರ ಕ್ಷೇತ್ರದಲ್ಲಿ ಹಾಗೂ ಸಮುದ್ರದ ತಟ ಇರುವಂತಹ ಕಾರಣಕ್ಕೆ ಮತ್ತು ಹೆಚ್ಚಿನ ಏರ್ಪೋರ್ಟ್ಸ್ಗಳು ಇರುವಂತಹ ಒಂದು ಸವಲತ್ತುಗಳಿಂದಾಗಿ ಆಂಧ್ರ ಸರ್ಕಾರಕ್ಕೆ ಬಹಳಷ್ಟು ಅನುಕೂಲತೆಗಳು ಇದ್ದಾವೆ. ಆ ಅನುಕೂಲತೆಗಳನ್ನು ಬಳಸಿಕೊಂಡು ತರಬೇಕಾದಂತಹ ವ್ಯವಸ್ಥೆ ಏನು ಇನ್ವೆಸ್ಟ್ಮೆಂಟ್ಸಿಗೆ ಮತ್ತು ಕಂಪನಿಗಳಿಗೆ ಬೇಕಾಗಿದೆಯೋ ಅದನ್ನು ಪೂರ್ಣವಾಗಿ ತರಲು ವಿಫಲವಾಗಿರುವಂತಹ ಕಾರಣಕ್ಕೆ ಈ ರೀತಿಯ ಒಂದು ಲಾಜಿಸ್ಟಿಕ್ಸ್ ಪಾಲಿಸಿ 2022ರಿಂದ 27ರವರೆಗೆ ತರುವಂತಹ ನಡೆಯನ್ನು ಇಲ್ಲಿ ತಂದಿರುವಂಥದ್ದು. ಈ ಒಂದು ಲಾಜಿಸ್ಟಿಕ್ಸ್ ಪಾಲಿಸಿಯನ್ನು ಭಾರತ ಸರ್ಕಾರ ತಂದಿರುವಂತಹ ಗತಿಶಕ್ತಿ ಪ್ರೋಗ್ರಾಮ್ ಆಧಾರದ ಮೇಲೆ ತಂದಿರುವಂಥದ್ದು. ಈ ಒಂದು ಕಾರ್ಯಕ್ರಮ ಬಹುಮುಖ್ಯವಾಗಿ ರಾಜ್ಯದಲ್ಲಿ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸನ್ನು ಅಂದರೆ ರೋಡ್, ರೈಲ್ವೆ ಮತ್ತು ಏರ್ ಮೂಲಕ ಇನ್ವೆಸ್ಟರ್ಸ್ಗಳಿಗೆ ಅನುಕೂಲವಾಗುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ಗಳನ್ನು, ರೈಲ್ವೆ ಲೈನ್ಸ್ಗಳನ್ನು, ಇನ್ನೂ ಹೆಚ್ಚಿನ ಏರ್ಪೋರ್ಟ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ರಾಜ್ಯದ ವಿವಿಧ ಭಾಗಗಳಿಗೆ ಇಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು. ಆದರೆ ಇಲ್ಲೊಂದು ಸಮಸ್ಯೆ ಎದುರಾಗಿದೆ. ಸಮಸ್ಯೆ ಏನು? ಹೇಳ್ಕೊಳ್ತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ ಯಾವುದೇ ಪ್ರಾಜೆಕ್ಟ್ಸಿಗೆ ಲ್ಯಾಂಡ್ ಎಕ್ವಸಿಷನ್ ಅಂದರೆ ಭೂಮಿಯನ್ನು ಒದಗಿಸಿಕೊಡುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ. ಬಹಳಷ್ಟು ಇಂಡಸ್ಟ್ರಿಗಳು ಲ್ಯಾಂಡ್ ಎಕ್ವಸಿಷನ್ ಸಮಸ್ಯೆಯಿಂದಾಗಿ ತಾವು ತಮ್ಮ ಕೆಲಸಗಳನ್ನು ಮುನ್ಸಾಗಿಸಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಆ್ಯಂಡ್ ಹೀಗೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಅದಕ್ಕೆ ಕೊಡುಗೆಯನ್ನು ಕೊಡ್ತವೆ. ಭಾಳಷ್ಟು ಸರಿ ಕೇಂದ್ರ ಸರ್ಕಾರ ಹೇಳಿದ್ದೆ ರಾಜ್ಯ ಸರ್ಕಾರಗಳು ಕೊಡಬೇಕಾದಂತಹ ಶೇರನ್ನು ಸರಿಯಾಗಿ ಕೊಡದೇ ಇರುವಂತಹ ಕಾರಣಕ್ಕೆ ಹಾಗೂ ಲ್ಯಾಂಡ್ ಎಕ್ವಸಿಷನ್ ಸಮಸ್ಯೆಯನ್ನು ಪರಿಹರಿಸದೇ ಇರುವಂತಹ ಕಾರಣಕ್ಕೆ ಇನ್ವೆಸ್ಟರ್ಗಳು ಅಥವಾ ಅಲ್ಲಿ ಬೇಕಾದಂತಹ ಡೆವಲಪ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು.
ಒಟ್ಟಾರೆ ಈ ಆರ್ಟಿಕಲ್ನಿಂದ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಯಾವುದೇ ರಾಜ್ಯ ಅಥವಾ ದೇಶದ ಯಾವ ಭಾಗವನ್ನು ಬೆಳೆಸಬೇಕು ಅಂತಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಬ್ಬರೂ ಕೋಆಪರೇಷನ್ ಒಟ್ಟಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.